ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಈ ವಾರದ ಒಂದು ಮೊದಲನೇ ಟಾಸ್ಕನ್ನು ನೀಡಿದ್ದಾರೆ ಸ್ನೇಹಿತರೆ. ಈ ಒಂದು ಟಾಸ್ಕ್ನಲ್ಲಿ ಯಾವ್ಯಾವೆಲ್ಲ ಸ್ಪರ್ಧಿಗಳು ಆಡ್ತಾ ಇದ್ದಾರೆ, ಅದರ ಜೊತೆಗೆ ಈ ಒಂದು ಅಂದರೆ ಮೊದಲನೇ ಟಾಸ್ಕ್ ಯಾವ ರೀತಿಯಾಗಿ ಇದೆ, ಅದರ ಜೊತೆಗೆ ಈ ಟಾಸ್ಕನ್ನು ಯಾರು ಗೆದ್ದರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರದಲ್ಲಿ 11ನೇ ವಾರ ಅಂತಲೇ ಹೇಳ್ಬೋದು, 2 ತಂಡಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. 2 ತಂಡದಲ್ಲಿ ಪ್ರತಿಯೊಬ್ಬರು ಒಂದು 4 ರಿಂದ 6 ಜನ ಸ್ಪರ್ಧಿಗಳು ಇರುವಂತೆ ಈ ಒಂದು ತಂಡವನ್ನು ಈ ಒಂದು ಟಾಸ್ಕನ್ನು ಆಡಬೇಕು ಸ್ನೇಹಿತರೆ. ಒಂದು ಡ್ರಮ್ ಇರುತ್ತದೆ, ಆ ಡ್ರಮ್ನಲ್ಲಿ ಈ ಕಡೆಯಿಂದ ಒಬ್ಬರು ಆ ಕಡೆಯಿಂದ ಒಬ್ಬರು ಅದನ್ನು ತಳ್ಳುತ್ತಾ ಬರಬೇಕು ಸ್ನೇಹಿತರೆ. ಒಂದು ಸಮವಾಗಿ ಅದನ್ನು ತಳ್ಳುತ್ತಾ ಬರಬೇಕು. ಒಂದು ಕಡೆಗೆ ಇನ್ನೊಂದು ಅಪೋಸಿಟ್ ಲೈನಲ್ಲಿ ಅವರು ಒಂದು ಚೀಲವನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಆ ಚೀಲದಲ್ಲಿ ಏನೋ ಒಂದು ವಿಷಯ ಇರುತ್ತದೆ, ಅದನ್ನು ತೆಗೆದುಕೊಂಡು ಬಂದು ಅವರು ಒಂದು ತಕ್ಕಡಿ ಒಳಗೆ ಹಾಕಬೇಕು ಸ್ನೇಹಿತರೆ. ಯಾರ ತಕ್ಕಡಿ ಮೊದಲು ಕೆಳಗೆ ಹತ್ತುತ್ತದೆಯೋ ಆ ಒಂದು ತಂಡ ಈ ಒಂದು ಟಾಸ್ಕನ್ನು ಗೆಲ್ಲುತ್ತದೆ ಅನ್ನುವಂತಹ ಒಂದು ರೂಲ್ಸನ್ನು ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ನ ಮಧ್ಯೆ ಹಲವಾರು ರೀತಿಯಾಗಿ ಜಗಳಗಳು ಕೂಡ ನಡೆದವು ಸ್ನೇಹಿತರೆ. ಮೊದಲು ಯಾರು ಆಡ್ತಾ ಇದ್ದಾರೆ ಅಂತ ನೋಡ್ತಾ ಹೋದಾದರೆ, ಮೊದಲನೇದಾಗಿ ರೆಡ್ ಟೀಮ್ ಅಂದರೆ ಗೌತಮಿಯವರ ಟೀಮ್ನಲ್ಲಿ ಮೋಕ್ಷಿತಾ ಪೈ ಹಾಗೆ ಉಗ್ರ ಮಂಜು ಅವರು ಆಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನೊಂದು ಕಡೆಗೆ ಅಂದರೆ ಹನುಮಂತ ಅವರ ತಂಡದಲ್ಲಿ ಭವ್ಯ ಗೌಡ ಹಾಗೆ ಅದರ ಜೊತೆಗೆ ಗೋಲ್ಡ್ ಸುರೇಶ್ ಅವರು ಆಡ್ತಾ ಇದ್ದಾರೆ. ಅದನ್ನು ಉಸ್ತುವಾರಿ ಮಾಡಲಿಕ್ಕೆ ನಿಂತವರು ರೆಡ್ ಟೀಮಿನಿಂದ ನಮ್ಮ ತ್ರಿವಿಕ್ರಮ್ ಅಂತ ಹೇಳ್ಬೋದು. ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಬ್ಲೂ ಟೀಮಿಂದ ರಜತ್ ಅವರು ಅಂತ ಹೇಳ್ಬೋದು. ಇವರಿಬ್ಬರು ಕೂಡ ಒಂದು ಉಸ್ತುವಾರಿ ಮಾಡಲಿಕ್ಕೆ ನಿಂತಿದ್ದಾರೆ ಸ್ನೇಹಿತರೆ. ಈ ಒಂದು ಹಲವಾರು ರೀತಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿಚಾರವಾಗಿ ಹಲವಾರು ರೀತಿಯಾಗಿ ಜಗಳಗಳು ಕೂಡ ಈ ಒಂದು ಟಾಸ್ಕ್ನಲ್ಲಿ ನಡೆದವು ಅಂತ ಹೇಳ್ಬೋದು. ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಎಂಬುದನ್ನು ಕೂಡ ನಾವು ಪ್ರೋಮೋದಲ್ಲಿ ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ. ಒಂದು ಎಪಿಸೋಡ್ ಬರೋವರೆಗೂ ಕೂಡ ವೇಟ್ ಮಾಡಿ ನೋಡೋಣ. ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆದ್ದರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ಅಂದರೆ ಡ್ರಮ್ಮನ್ನು ಉರುಳಿಸುವಂತಹ ಒಂದು ಟಾಸ್ಕನ್ನು ಗೆದ್ದಿರುವಂಥ ತಂಡ ನೀಲಿ ತಂಡ ಅಂತಲೇ ಹೇಳ್ಬೋದು. ಅಂದರೆ ಹನುಮಂತ ಅವರ ತಂಡ ಈ ಒಂದು ಟಾಸ್ಕನ್ನು ಗೆಲ್ಲೋದರ ಮೂಲಕ 1 ಪಾಯಿಂಟನ್ನು ಪಡೆದುಕೊಂಡಿದೆ ಅನ್ನೋಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.